ಕಾರ್ಖಾನೆ ಬೇಕು, ಒಂದು ಜಾಗ ಕೊಡೋಣ, ನೀವು ಜಾಗ ಕೊಡಿ, ನಾನು ಹೇಗಾರು ಮಾಡಿ ಏನಾದ್ರು ಒಂದು ಕಾರ್ಖಾನೆ ಅಲ್ಲಿ ತರ್ತೀನಿ ಅಂತ ಹೇಳ್ಬಿಟ್ಟು ನಾವೇನೆಲ್ಲ ಮಾಡಿದ್ವು. ಆದರೆ ಇವತ್ತವರೆಗೂ ಮಾಡಲಿಲ್ಲ. ಕೊನೆಗೆ ಈ ಪ್ರಾಜೆಕ್ಟನ್ನ ಮೊನ್ನೆ ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಅಧಿಕಾರಿಗಳು ಮಾಡಿ, ನಾವು ಜಾಗ ಕೊಡೋಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಅಷ್ಟೊಂದು ದುಡ್ಡಿಲ್ಲ ನಮ್ಮ ಹತ್ರ, ಆ ಪ್ರಾಜೆಕ್ಟ್ ನಮ್ಗೆ ನಾವು ಹೆಲ್ಪ್ಲೆಸ್ ಅಂತ ಅಂದ್ಬಿಟ್ಟು ಆದಮೇಲೆ ಅದು ಹಂಗೆ ಇದೆ. ನಾನು ಮೊನ್ನೆನೂ ಕೂಡ ಮುನಿಯಪ್ಪ ಸಾಹೇಬ್ ಸಿಟ್ಟಾಗ ಹೇಳಿದೆ, ನನಗೆ 1200 ಎಕರೆನ ಭಾರತ ಸರ್ಕಾರಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡಿಸೋಣ. ಅದಾದ 15 ದಿವಸ, 1 ತಿಂಗಳಿಗೆ ನಾನು ಏನು ಮಾಡಬೇಕು, ಸಾವಿರಾರು ಜನ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಮಾಡಬೇಕು, ಅದು ನಿಮ್ಮ ಜೊತೆಲೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಅಂತಿದ್ದೀನಿ. ಮಾತಿನೆಲ್ಲ ಉಳಿದಿದೆ. ನನಗನ್ನಿಸ್ತದೆ ಯಾವುದೇ ಪ್ರಸ್ತಾವನೆಗಳು ಪುಸ್ತಕದಲ್ಲಿ ಬಂದು ಆದೇಶ ಆಗಿ ಅಧಿಕೃತವಾಗಿ ಬರೋ ತನಕ ನಾವೇನು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಬಾಯಿ ಮಾತಿನಲ್ಲೇ ಇದೆ. ನಂದು ಕೂಡ ಇವಾಗ ಏನು ಹೇಳಿದೆ ಅದು ಬಾಯಿ ಮಾತಿನಲ್ಲೇ ಇದೆ. ಇದು ಅಥೆಂಟಿಕೇಟೆಡ್ ಆಗಿ ನಮ್ಮ ಹತ್ರ ಯಾವುದೂ ಕೂಡ ಮಾಹಿತಿ ಇಲ್ಲ. ಆ ಥರದ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ನಮಗೆ ಪುರಸ್ಕಾರ ಮಾಡಿಲ್ಲ.